ಇಲ್ಲಿ ಪಾಪ ಹೇಳ್ತಾರೆ, ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಅವ್ರು ಹೇಳ್ತಕ್ಕಂಥದ್ದು, ಬ್ಯಾನರ್ ಗಲಭೆ ಬಳಿಕ ಸತ್ಯಾಸತ್ಯತೆಯನ್ನು ಅರಿಯಲು ಕಾಂಗ್ರೆಸ್ನಿಂದ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ರಂತೆ. ಸಮಿತಿ ಬಳ್ಳಾರಿಗೆ ಆಗಮಿಸಿ ಅಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರ ಜೊತೆ ಚರ್ಚಿಸಿ ಮಾಹಿತಿ ಸಂಗ್ರಹ ಮಾಡವ್ರೆ ಅಂತ. ಅಧಿಕಾರಿಗಳು ಈ ಸತ್ಯಶೋಧನಾ ಸಮಿತಿ ಮುಂದೆ ಹೋಗ್ತಕ್ಕಂಥದ್ದಕ್ಕೆ ಇವ್ರು ಯಾರು ಸತ್ಯಶೋಧನಾ ಸಮಿತಿ? ಕಾಂಗ್ರೆಸ್ ಪಕ್ಷದಿಂದ ಕಳಿಸಿರ್ತಕ್ಕಂಥದ್ದು ಇವರು. ಸರ್ಕಾರ ರಚನೆ ಮಾಡಿದಂಥ ಕಮಿಟಿ ಅಲ್ಲ ಇದು. ಇವರು ಮುಂದೆ ಅಧಿಕಾರಿಗಳು ಹೋಗ್ಬಿಟ್ಟು ಏನು ಮಾಹಿತಿ ಕೊಡ್ತಾರೆ? ಇದು ಯಾವ ಅಧಿಕಾರ ವ್ಯಾಪ್ತಿಗೆ ಬರುತ್ತಿದ್ದು? ಮೊನ್ನೆ ಮಾಧ್ಯಮದಲ್ಲೇ ಬರೆದಿದ್ದೀರಿ, ಈ ಸತ್ಯಶೋಧನಾ ಸಮಿತಿ ಹೋದಾಗ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ನ ಶಾಸಕರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದೆಲ್ಲ ತಪ್ಪು ಕಾಂಗ್ರೆಸ್ ಶಾಸಕರದು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಕಾರ್ಯಕರ್ತರೇ ಈ ಸತ್ಯಶೋಧನಾ ಸಮಿತಿ ಮುಂದೆ ಹೇಳಿದ್ರು ಅಂತ ಹೇಳಿ ಮಾಧ್ಯಮದಲ್ಲಿ ಬರೆದಿದ್ದೀರಿ ನೀವೇ. ಅವ್ರು ಹೋದಾಗ ನೀವಿದ್ದಾಗಲೇ ಬಂದಂಥ ರಿಯಾಕ್ಷನ್ಗಳದು ಆ ಸತ್ಯಶೋಧನಾ ಸಮಿತಿಗೆ. ಇಲ್ಲಿ ಇವರು ಸರ್ಟಿಫಿಕೇಟೇ ಕೊಟ್ಬಿಟ್ಟು ಬಂದುಬಿಟ್ರೆ ನಿನ್ನೆ ಉಪಮುಖ್ಯಮಂತ್ರಿಗಳು. ಇನ್ನು ಯಾವ ತನಿಖೆ ನಡೆಸ್ತೀರಿ? ಇದನ್ನು ಮುಚ್ಚಾಕ್ತಕ್ಕಂಥದ್ದಕ್ಕೆ ಸರ್ಕಾರ ಎಷ್ಟು ತರಾತುರಿಯಲ್ಲಿ ಪಾಪ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಸಮರ್ಥವಾಗಿ ಇವರು. ಇಲ್ಲಿ ಬಳ್ಳಾರಿ ಘಟನೆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಉಲ್ಲೇಖ, ಸಮೀಪದಿಂದ ಹಾರಿದ ಗುಂಡು, ಶವ ಪರೀಕ್ಷೆ ನಡೆದಿದ್ದು ಒಂದೇ ಬಾರಿ ಅಂತಕ್ಕಂಥದ್ದು ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ಬೇರೆ ಕೊಟ್ಟಿದ್ದಾರೆ. ಅವರೇ ಹೇಳ್ತಾರೆ, ಸತ್ಯಶೋಧನಾ ಸಮಿತಿ ಹೇಳೋರೆ ಅಸೂಯೆಯಿಂದ ಈ ಘಟನೆ ನಡೀತು ಅಂತ ಹೇಳಿ. ಇದು ಬ್ಯಾನರ್ನ ಕಟ್ತಕ್ಕಂಥ ಒಂದು ಕಾರಣಕ್ಕೋಸ್ಕರ ನಡೆದಂಥ ಗಲಭೆ ಅಂತಕ್ಕಂಥದ್ದು ಹೇಳ್ತಾರೆ. ಬ್ಯಾನರ್ ಕಟ್ತಕ್ಕಂಥ ಒಂದು ಗಲಭೆ ಅಸೂಯೆಯಿಂದ 8 ಸುತ್ತು ಗುಂಡಾರಿಸ್ತಕ್ಕಂಥದ್ದು ಎಲ್ಲಾದರೂ ನಾವು ನೋಡಿದ್ದೀವ? ಇನ್ನೂ ಪಾಪ ಹುಡುಕ್ತಾನೆ ಅವರೇ ಎಲ್ಲವೇ ಆ ಕಾಟ್ರೇಜ್ಗಳು ಅಂತ ಹೇಳಿ ಇನ್ನೂ ಹುಡುಕ್ತಾನೆ ಅವರೇ. ಎಷ್ಟು ಗುಂಡಾರಿಸೋರೋ ಏನು ಕಥೆಯೋ. ಮುಖ್ಯಮಂತ್ರಿಗಳೇ ಹೇಳಿದ್ರು, ಯಾರೋ ಸತೀಶ್ ರೆಡ್ಡಿನ ಯಾರೋ ಅವರ ಅಚಾತುರ್ಯದಿಂದ ಅವ್ರ ಗನ್ನಿಂದ ಆರ್ದಂಥ ಗುಂಡು ಅಂತ ಹೇಳಿ ಮುಖ್ಯಮಂತ್ರಿಗಳೇ ಮೊದಲನೇ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಮಾಧ್ಯಮಕ್ಕೆ ಕೊಟ್ಟಿದ್ದೇ ಮುಖ್ಯಮಂತ್ರಿ. ನಾವು ಹೇಳಿದ್ದಲ್ಲ ಇದು.